ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇವತ್ತಿನ ರೆಸಿಪಿ ಫಿಶ್ ಕರಿ ಮತ್ತು ಫಿಶ್ ತವಾ ಫ್ರೈ. ನಾನಿಲ್ಲಿ ಮೀನು ತೊಗೊಂಡಿದ್ದೀನಿ. ಇದು 2 ಸಲ ನೀಟಾಗಿ ವಾಶ್ ಮಾಡಿಬಿಟ್ಟಿದೆ ಇಟ್ಕೊಂಡಿರೋಂತಹ ಮೀನು. ಇದು ಫ್ರೈಗೋಸ್ಕರ ನಾನು ತೊಗೊಂಡಿರೋದು. ವಾಶ್ ಮಾಡಿಬಿಟ್ಟಿದೆ ಇಟ್ಕೊಂಡಿದ್ದೀನಿ. ಈ ಕಡೆ ಹುಣಸೆ ಹಣ್ಣು ಕೂಡ ನೆನೆಸ್ಬಿಟ್ಟಿದೆ. ಅದು ಹುಣಸೆ ಹಣ್ಣಿನ ರಸ ಎಲ್ಲ ತೆಗೆದುಕೊಂಡು ಇಟ್ಕೊಂಡಿದ್ದೀನಿ. ಈಗ ವಾಶ್ ಮಾಡಿ ಇಟ್ಕೊಂಡಿರೋ ಫಿಶ್ಗೆ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಇದು ಹುಣಸೆ ಹಣ್ಣಿನ ರಸದಲ್ಲಿ ನೆನೆಸಿಟ್ಟು ತವಾ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಸಖತ್ತಾಗಿರುತ್ತೆ, ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪೌಡರ್ ಹಾಕ್ಕೊಂಡು ಹುಣಸೆ ರಸ ಹಾಕ್ಕೊಂಡು ನೆನೆಸ್ಬಿಟ್ಟಿದೆ ಇಟ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲ ಫಿಶನ್ನು ಹುಣಸೆ ರಸದಲ್ಲಿ ನೆನಿಬೇಕು. ಆ ರೀತಿ ನೀವು ನೆನೆಸ್ಬಿಟ್ಟಿದೆ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಇದು 1/2 ಅವರು ನೆನೆಸ್ಬಿಟ್ಟಿದೆ. ಈ ರೀತಿ ನಾನು ಎತ್ತಿ ಇಟ್ಕೊಳ್ತೀನಿ. ಸೊ ಇವಾಗ ಫಿಶ್ಶು ಫ್ರೈ ಮಾಡೋದಕ್ಕೆ ಮೇಲ್ಗಡೆ ಕೋಟಿಂಗಿಗೆ ನಾನಿಲ್ಲಿ 5 ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಪೌಡರ್ ತೊಗೊಳ್ತಾ ಇದ್ದೀನಿ. ರೈಸ್ ಪೌಡರು 2 ಟೇಬಲ್ ಸ್ಪೂನು, ಉಪ್ಪು 1 ಟೇಬಲ್ ಸ್ಪೂನು, ಅರಿಶಿನ ಪೌಡರು 2 ಟೇಬಲ್ ಸ್ಪೂನು, ಅಚ್ಚ ಖಾರದ ಪೌಡರು 1 ಟೇಬಲ್ ಸ್ಪೂನು, ಪೆಪ್ಪರ್ ಪೌಡರು ಮತ್ತು ಗರಂ ಮಸಾಲ ಆಪ್ಷನಲ್ಲಿದ್ದು. ನಿಮಗೆ ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಫಿಶ್ಶು 1/2 ಅವರ್ ಆಗಿದೆ, ಅಂದರೆ ಹುಣಸೆ ಹಣ್ಣಿನ ನೀರಲ್ಲಿ ನೆನೆಸ್ಬಿಟ್ಟಿದೆ. 1/2 ಅವರ್ ಆಗಿದೆ. ಇವಾಗ ಮೇಲ್ಗಡೆ ಕೋಟಿಂಗು ಫಿಶ್ಗೆ ಮಾಡಿಬಿಟ್ಟಿದೆ. ಎತ್ತಿಟ್ಕೊಳ್ಳೋಣ. ಇದು ನಾನು ಮಸಾಲೆ ಪೌಡರ್ ಎಲ್ಲ ಹಾಕ್ಕೊಂಡಿದ್ನಲ್ಲ, ಸೊ ಅದೆಲ್ಲ ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಬೇಕು. ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದೆ. ಇವಾಗ ಈ ಹುಣಸೆ ನೀರಲ್ಲಿ ನೆನೆಸಿರೋ ಫಿಶನ್ನು ಎಲ್ಲ ನಾನು ತೊಳೆದ್ಬಿಟ್ಟಿದೆ ಇಟ್ಕೊಳ್ತೀನಿ. ಅಂದರೆ ತೊಳೆಯೋದಂದರೆ ಹುಣಸೆ ಹಣ್ಣಿನ ನೀರಲ್ಲೇ ತೊಳ್ಕೊಂಡು ಎತ್ತಿಟ್ಕೊಳ್ಬೇಕು. ಮತ್ತು ನೀವು ಹುಣಸೆ ಹಣ್ಣಿನ ನೀರಿಂದ ತೆಗೆದುಬಿಟ್ಟಿದೆ ಮತ್ತು ಬೇರೆ ನೀರು ಹಾಕ್ಬಿಟ್ಟಿದೆ. ವಾಶ್ ಮಾಡ್ಕೊಳ್ಬಾರ್ದು ಫಿಶ್ಶು. ಸೊ ಹುಣಸೆ ಹಣ್ಣಿನ ನೀರಿಂದ ಡೈರೆಕ್ಟಾಗಿ ಕೋಟಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಈ ರೀತಿ ಮೇಲ್ಗಡೆ ಕೋಟಿಂಗ್ ಈ ರೀತಿ ನೀವು ಫಿಶ್ ನೀಟಾಗಿ ಎಲ್ಲ ಕೋಟಿಂಗ್ ಆಗೋ ಥರ ಮಾಡ್ಕೊಂಡ್ಬಿಟ್ಟಿದೆ ಇಟ್ಕೊಳ್ಬೇಕು. ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಮಾಡಿಟ್ಕೊಳ್ಬೇಕಾಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಈ ರೀತಿ ಮಾಡಿಬಿಟ್ಟಿದೆ. ಎಲ್ಲ ಫಿಶನ್ನು ಮಾಡಿ ಕೋಟಿಂಗ್ ಮಾಡಿಬಿಟ್ಟಿದೆ, ಇಟ್ಕೊಂಡಿದ್ದಾಯಿತು. ಸೊ ಇವಾಗ ಸಾಂಬಾರು ಮಾಡ್ಕೊಳ್ಳೋವರೆಗೂ ಅದು ಇರಲಿ. ಒಂದು ಬಾಣಲೆ ತೊಗೊಂಡು ಅದಕ್ಕೆ 1 ಆನಿಯನ್ನು ಮತ್ತು ಸ್ವಲ್ಪ ಬೆಳ್ಳುಳ್ಳಿ, 1 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಇವಾಗ 1-2 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫಿಶ್ ಕರಿಗೆ ಸಾಂಬಾರಿಗೆ ಇದು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಳುಮೆಣಸು, 2 ಲವಂಗ, ಸ್ವಲ್ಪ ಚಕ್ಕೆ ಲವಂಗ ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ. ನಾವು ಚಿಕನ್ ಮಟನ್ ಸಾಂಬಾರ್ಗೆ ಹಾಕುವಷ್ಟು ಜಾಸ್ತಿ ಇರೋದಿಲ್ಲ, ಸ್ವಲ್ಪ ಹಾಕ್ಕೊಳ್ಬೇಕು. ಇದು ಯಾಕಂದರೆ ಫಾರಮ್ ಮೀನಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡಿಕೊಂಡು ಶುಂಠಿ 1-2 ಇಂಚ್ ಆಗೋಷ್ಟು ಶುಂಠಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಮೆಂತೆ 1 4 ಕಾಳು ಮೆಂತೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ಹಾಕ್ಕೊಳ್ಬೇಡಿ, ಸಾಂಬಾರು ಕಹಿ ಆಗುತ್ತೆ. ಸ್ವಲ್ಪ 1/4 ಟೀ ಸ್ಪೂನ್ಗೂ ಸ್ವಲ್ಪನೇ ಮೆಂತೆ ಹಾಕ್ಕೊಂಡ್ಬಿಟ್ಟಿದೆ. ಫ್ರೈ ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ ಫ್ರೈ ಮಾಡಿಕೊಂಡು ಅದು ತಣ್ಣಗಾಗ್ಬಿಟ್ಟಿದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟಿದೆ. ಇದು ಫಿಶ್ ಕರಿಗೆ ಫಿಶ್ ಎತ್ತಿಟ್ಕೊಂಡಿರೋ ಅಂಥದ್ದು. ಫಿಶ್ ಕರಿಗೆ ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲೆ ತೊಗೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ತಣ್ಣಗಾಗಿದೆ ಇದು. 1 ಕಪ್ ಆಗೋಷ್ಟು 1 ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ನಾನು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. 1.5 ಸ್ಪೂನು ಅಚ್ಚ ಖಾರದ ಪೌಡರು, 1 ಟೇಬಲ್ ಸ್ಪೂನು ಧನಿಯಾ ಪೌಡರು, ಹುಣಸೆ ಹಣ್ಣು. ಇದು ತುಂಬ ಸ್ಟ್ರಾಂಗ್ ಇದೆ ಹುಣಸೆ ಹಣ್ಣು, ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಫಿಶ್ ಕರಿಗೆ ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಇದ್ದರೆ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು. ಇಷ್ಟು ಮಸಾಲೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಇದು ಒಗ್ಗರಣೆ ಏನು ಹಾಕ್ಕೊಳ್ಳೋದು ಆಗಿಲ್ಲ, ಡೈರೆಕ್ಟಾಗಿ ಪಾತ್ರೆಗೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರು ಬಂದುಬಿಟ್ಟಿದೆ. ನೀವು ಎಷ್ಟು ಸಾಂಬಾರು ಬೇಕು, ಎಷ್ಟು ತಿಕ್ನೆಸ್ ಬೇಕು ನೋಡಿಬಿಟ್ಟಿದೆ ನೀವು ನೀರು ಹಾಕ್ಕೊಳ್ಳಿ. ನನಗೆ ಇಷ್ಟು ಸಾಂಬಾರು ಸಾಕು ಮತ್ತು ಇಷ್ಟು ನನಗೆ ತಿಕ್ನೆಸ್ಸು ಸಾಕು. ಸೊ ಅದಕ್ಕೋಸ್ಕರ ನಾನು ಇಷ್ಟು ಸಾಂಬಾರು ಮಾಡ್ಕೊಂಡಿದ್ದೀನಿ, ನೀರು ಹಾಕ್ಕೊಂಡ್ಬಿಟ್ಟಿದೆ. ಸೊ ಇವಾಗ ಸಾಂಬಾರು ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ. ಇದು 1 ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕು. ಇವಾಗ ನಾನು ಇದಕ್ಕೆ ಅರಿಶಿನ ಪೌಡರು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನ ಪೌಡರು, ಉಪ್ಪು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟಿದೆ ಉಪ್ಪನ್ನು ಹಾಕ್ಕೊಳ್ಳಿ. ಸೊ ಇವಾಗ ಕುದೀತಾ ಇದೆ ಸಾಂಬಾರು.
ಸೊ ಫಿಶ್ ಕರಿಗೆ ಅಂದ್ಬಿಟ್ಟಿದೆ ಎತ್ತಿಟ್ಕೊಂಡಿದ್ನಲ್ಲ ಆ ಫಿಶನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಫಿಶ್ಶು ಮಂಡೆ ಅಂದರೆ ಹೆಡ್ಡನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಒಂದೆರಡು ಪೀಸ್ ಹಾಕ್ಕೊಂಡ್ಬಿಟ್ಟಿದೆ. ಚೆನ್ನಾಗಿ ಇದು ಸಾಂಬಾರು ಕುದಿಬೇಕು. ಸೊ ಇವಾಗ ನೋಡ್ಬೋದು ನೀವಿಲ್ಲಿ ಫಿಶನ್ನು ಹಾಕ್ಕೊಂಡಿದ್ದೀನಿ ಮಸಾಲೆಗೆ. ಇದು ಚೆನ್ನಾಗಿ ಒಂದು 10 ಮಿನಿಟ್ಸು ಸಾಂಬಾರು ಕುದಿಬೇಕಾಗುತ್ತೆ, ಬೇಯಿಸ್ಕೊಳ್ಬೇಕು. ಒಂದು 10 ಮಿನಿಟ್ಸ್ ಆದರೂ ಬೇಯಿಸ್ಕೊಳ್ಳಿ. ಇವಾಗ ಲಿಟ್ಟಲ್ ಕ್ಲೋಸ್ ಮಾಡಿಬಿಟ್ಟಿದೆ. ಒಂದು 10 ಮಿನಿಟ್ಸು ಚೆನ್ನಾಗಿ ಸಾಂಬಾರು ಬಿಸಿ ಮಾಡಿ ಕುದಿಸ್ಕೊಳ್ತೀನಿ. ಇವಾಗ ಫೈನಲಿ ಸಾಂಬಾರು ರೆಡಿ ಆಯಿತು. ತುಂಬ ಘಮ ಘಮ ಅಂತ ಇದೆ. ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟಿದೆ. ನಾನಿವಾಗ ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಎಣ್ಣೆ ನೋಡ್ಬೋದು, ಆ ಫಿಶಲ್ಲೇ ಎಣ್ಣೆ ಅಂಶ ಇರೋದ್ರಿಂದ ಎಣ್ಣೆ ಬಿಟ್ಕೊಂಡಿದೆ ಸಾಂಬಾರಲ್ಲಿ. ತುಂಬ ಚೆನ್ನಾಗಿತ್ತು ಸಾಂಬಾರು ಮಾತ್ರ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇವಾಗ ಫಿಶ್ಶು ಫ್ರೈ ಮಾಡ್ಕೊಳ್ಳೋದಕ್ಕೆ ತವ ಇಟ್ಕೊಂಡು ಅದಕ್ಕೆ ಬಿಸಿ ಅದ್ರ ಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಇವಾಗ ನಾನು ಫಿಶನ್ನು ಕೋಟಿಂಗ್ ಮಾಡಿ ಇಟ್ಕೊಂಡಿದ್ನಲ್ಲ, ಸೊ ಆ ಫಿಶನ್ನು ತವ ಮೇಲೆ ಇಟ್ಕೊಂಡ್ಬಿಟ್ಟಿದೆ. ಅದ್ರ ಮೇಲ್ಗಡೆ ಮತ್ತೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಲಿಟ್ಟಲ್ ಕ್ಲೋಸ್ ಮಾಡಿಕೊಂಡು ಇದು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಹಂಚು ಬಿಸಿ ಅದ್ರ ಮೇಲೆ, ತವ ಬಿಸಿ ಅದ್ರ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಂಬ ಲೋ ಫ್ಲೇಮಲ್ಲೇನು ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ಮಿನಿಟ್ಸು ಬೇಯಿಸ್ಕೊಳ್ಬೇಕಾಗುತ್ತೆ. ಲಿಟ್ಟಲ್ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಬೇಯಿಸ್ಕೊಳ್ಬೇಕಾಗುತ್ತೆ. ಆಮೇಲೆ ಲಿಟ್ಟಲ್ ಓಪನ್ ಮಾಡಿಬಿಟ್ಟಿದೆ. ಮತ್ತು ನಾವು ಹಾಕ್ಬಿಟ್ಟಿದೆ, ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿದೆ. ಮತ್ತು 5 ಮಿನಿಟ್ಸು ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ಇಷ್ಟೇ ಈಸಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಉಪ್ಪು ಖಾರ ಹುಳಿ ಎಲ್ಲ ಸಖತ್ತಾಗಿತ್ತು. ನೀವು ಕೂಡ ಒಂದ್ಸಲ ಈ ರೀತಿ ಟ್ರೈ ಮಾಡಿ. ಈಸಿಯಾಗಿ ತವಾ ಫ್ರೈ ಬರಲ್ಲ ಅನ್ನೋರು ಈ ರೀತಿ ಈಸಿಯಾಗಿ ಮಾಡ್ಕೊಳ್ಬೋದು. ಫಿಶ್ ಕರಿ ಮತ್ತು ಫಿಶ್ ತವಾ ಫ್ರೈಯು ಈ ರೀತಿ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು. ಸೊ ಇವತ್ತಿನ ರೆಸಿಪಿ ಇದಾಗಿತ್ತು. ತುಂಬ ಚೆನ್ನಾಗಿತ್ತು. ಟೇಸ್ಟು ಸಖತ್ತಾಗಿ ಬಂದಿತ್ತು. ಸೊ ಇವಾಗ ಬ್ಯಾಟಿಂಗ್ ಮಾಡೋದೆ. ಫಿಶ್ಶು ಕೂಡ ತುಂಬ ಚೆನ್ನಾಗಿ ಬೆಂದಿತ್ತು. ಒಳಗಡೆ ತುಂಬ ಚೆನ್ನಾಗಿ ಬೆಂದಿತ್ತು, ಹೊರಗಡೆಯಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು. ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು, ರೆಸಿಪಿ ಯಾರು ಟ್ರೈ ಮಾಡಿದ್ರೆ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟಲ್ಲಿ ತಿಳಿಸಿ. ಮತ್ತು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಇವತ್ತಿನ ರೆಸಿಪಿ ಇಷ್ಟು, ಫಿಶ್ ಕರಿ ಮತ್ತು ಫಿಶ್ ತವಾ ಫ್ರೈ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.